ನಮ್ಮ ತಾಲೂಕಿನ ಬಿಡದಿ ಹೋಬಳಿಯ ಬನ್ನಿಕುಪ್ಪೆ ಆವರಣದಲ್ಲಿರ್ತಕ್ಕಂಥ ಜೆಯು ಕ್ಯಾಂಪಸ್ಗೆ ಬಂದಿದ್ರು. ಜಮೆ ಉಲ್ಲಾ ಉಲುಂ ಕ್ಯಾಂಪಸ್ಗೆ ಬಂದು ಒಂದು ದಾರುಲ್ ಕುರಾನ್ ಕ್ಯಾಂಪಸ್ನ ಉದ್ಘಾಟನೆಗೆ ಖಾಸಗಿ ಕಾರ್ಯಕ್ರಮ ಅಂತ ಅವರ ಟಿಪಿ ನೋಡಿದಾಗ ಖಾಸಗಿ ಕಾರ್ಯಕ್ರಮ ಅಂತ ಹಾಕೊಂಡು ಇವತ್ತು ಬಂದಿದ್ರು. ಈಗ ಬಂದ್ರು, ಭಾಷಣ ಮಾಡಿದ್ರು. ದ್ವೇಷ ಎಲ್ಲ ಬಿಡಬೇಕು, ನಾವೆಲ್ಲ ಪ್ರೀತಿಯಿಂದ ಬದುಕಬೇಕು. ಅವ್ರ ಭಾಷಣದಲ್ಲಿ ಸಾಕಷ್ಟು ಅಂಶಗಳಿದ್ದು. ನಾವೆಲ್ಲ ಪ್ರೀತಿಯಿಂದ ಬದುಕಬೇಕು, ದ್ವೇಷ ಬಿಡಬೇಕು, ನಾವೆಲ್ಲ ಭಾರತೀಯರು ಮೊದಲು. ನಾನು ತುಂಬಾ ಆಶ್ಚರ್ಯವಾಗಿದ್ದೇನು ಅಂದ್ರೆ ನಾವೆಲ್ಲ ಭಾರತೀಯರು ಮೊದಲು, ಅದ ನಂತರ ನಾವು ಹಿಂದೂಗಳು, ಮುಸ್ಲಿಮ್ರು, ಕ್ರೈಸ್ತರು, ಜೈನರು ಅಂತಾನು ಅವ್ರ ಉಲ್ಲೇಖ ಮಾಡಿದ್ರು ಸಿದ್ದರಾಮಯ್ಯನವರು. ಇದು ತುಂಬಾ ಆಶ್ಚರ್ಯ. ಯಾಕೆ ಅಂದ್ರೆ ಈಗ ನಾವು ಬಿಜೆಪಿಯವರು ಆ ತತ್ವನ ಇಟ್ಕೊಂಡು ಸಾಮಾಜಿಕ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂಥವ್ರು. ನಮ್ಮ ಹಿರಿಯ ನಾಯಕರು ಯಾರೆಲ್ಲ ಇದ್ದಾರೆ, ನಮ್ಮ ಬಿಜೆಪಿ ತತ್ವ ದೇಶ ಮೊದಲು ಅಂತ ನಾವ್ ಹೇಳ್ತಿದ್ವಿ. ಇವತ್ತು ಅವ್ರ ಬಾಯಲ್ಲಿ ಬರ್ತದು. ಅದು ಕೂಡ ಆಶ್ಚರ್ಯ ಏನು ಅಂದ್ರೆ ಅದು ಒಂದು ಜೆಯು ಕ್ಯಾಂಪಸ್ ಆವರಣದಲ್ಲಿ ಬಂದಿರೋದು. ಗೊತ್ತಿರ್ಲಿ, ಅದು ಬಹಳ ಸಂತೋಷ. ಅವ್ರು ಹೇಳಿರೋದು ನಾವೆಲ್ಲ ದ್ವೇಷ ಬಿಡಬೇಕು, ಪ್ರೀತಿಯಿಂದ ನಾವೆಲ್ಲ ಬದುಕಬೇಕು. ಹಾಗೆ ಮತ್ತೊಂದು ಇವತ್ತು ಅವರು ತುಂಬಾ ವಿಶೇಷವಾಗಿ ಹೇಳಿದ್ದು ಅಂದ್ರೆ ಮುಸಲ್ಮಾನರು ವಿದ್ಯಾವಂತರಾಗಬೇಕು ಅಂತ. ಇದನ್ನ 100 ವರ್ಷಗಳಿಂದ ನಾವು, ನಮ್ಮ ಪಕ್ಷ ಆಗಿರ್ಬೋದು, ನಮ್ಮ ಸಂಘಟನೆ ಆಗಿರ್ಬೋದು, ನಾವು ಇದನ್ನ 100 ವರ್ಷಗಳಿಂದ ಹೇಳ್ಕೊ ಬಂದಿದ್ದೇವೆ. ವಿದ್ಯಾವಂತರ ಆದಷ್ಟು ಬುದ್ಧಿ ಜಾಸ್ತಿ ಆದಷ್ಟು ಕೂಡ ಈ ಸಮಾಜಕ್ಕೆ, ಈ ದೇಶಕ್ಕೆ ಒಳ್ಳೇದು ಅನ್ನೋದು ನಾವು ಪ್ರತಿಪಾದನೆ ಮಾಡ್ಕೊಂಡು ಅವತ್ತಿಂದ ಬಂದಿದ್ದೇವೆ. ಇವತ್ತು ಅದನ್ನೆಲ್ಲ ಹೇಳಿದರೆ ನಮ್ಗೆ ಅದ್ರ ಬಗ್ಗೆ ಯಾವುದೇ ಒಂದು ಖಾಸಗಿ ಕಾರ್ಯಕ್ರಮ ಅಂತ ಬಂದಿದ್ರೆ ಅದ್ರ ಬಗ್ಗೆ ನಮ್ದು ಯಾವುದೇ ರೀತಿಯಾದ ತಕರಾರುಗಳಿಲ್ಲ. ಇನ್ನು ರಾಜಕೀಯವಾಗಿ ಮಾತಾಡೋದಾದ್ರೆ ಇವತ್ತು ಆ ಕಾರ್ಯಕ್ರಮಕ್ಕೆ ಇದೇ ಜಿಲ್ಲೆಯವರಾದಂತ మన ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಅವ್ರ ಹಿಂಬಾಲಕರಾಗಿರ್ಬೋದು ಯಾರು ಹೋಗ್ಲಿಲ್ಲ. ಇವ್ರೇನು ನಾವೆಲ್ಲ ದ್ವೇಷ ಬಿಡಬೇಕು, ಒಟ್ಟಾಗಿ ಬಾಳ್ಬೇಕು, ಪ್ರೀತಿಯಿಂದ ಬಾಳ್ಬೇಕು ಅಂತ ಹೇಳ್ಕೊ ಹೊರಟವ್ರೆ. ಅವ್ರ ಪಕ್ಷದಲ್ಲೇ ಅದು ನಿನ್ನೆ ಎಲ್ಲಾರ ಕಣ್ಮುಂದೆ ಕಾಣಿಸ್ತಾ ಇತ್ತು. ನಿನ್ನೆ ಅವ್ರ ಪಕ್ಷದಲ್ಲಿ ಅದೇ ನಡೀಲಿಲ್ಲ. ಅವ್ರ ಪಕ್ಷದವ್ರು ಯಾರು ಬರ್ಲಿಲ್ಲ, ಉಪಮುಖ್ಯಮಂತ್ರಿಗಳೇ ಆ ಒಂದು ಇದಕ್ ಬರ್ಲಿಲ್ಲ. ಇನ್ನ ಅವರು ಮಂತ್ರಿಗಳು ಜಮೀರ್ ಅಹಮದ್ ಅವರು ಬಂದು ಕಾರ್ಯಕ್ರಮ ಮಾಡಿ ಹೋದ್ರು. ಅದೇ ಕಾರ್ಯಕ್ರಮ ನಾವು ಟಿಪಿಲ್ ಗಮನಿಸ್ತೋ. ಇವತ್ತು ಆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಸಭೆ ಅಂತ ಹಾಕಿದ್ದಾರೆ. ತುಂಬಾ ಗೊಂದಲದಿಂದ ಹಾಕಿದ್ದಾರೆ. ಅದು ಸ್ಥಳ ಎಲ್ಲಿ ಅಂತ ಸ್ಪಷ್ಟನೆ ಕೊಡದೆ. ಬಟ್ ನಮಗಿರೋ ಮಾಹಿತಿ ಅದು ಕ್ಯಾಂಪಸ್ ಒಳಗೇನೆ ನಡೀತದೆ ಅಂತ. ಇವತ್ತು ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ರಾಜ್ಯ ಮುಖ್ಯಮಂತ್ರಿಗಳು ಹಿರಿಯ ಜಿಲ್ಲಾ ಅಧಿಕಾರಿಗಳ ಸಭೆಯನ್ನ ಒಂದು ಕ್ಯಾಂಪಸ್ ಒಂದು ಆಡಿಟೋರಿಯಂ ಅಲ್ಲಿ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಏನು ಸ್ಪಷ್ಟನೆ ಕೊಟ್ಟಿಲ್ಲ ಅವರು. ಈಗ ಸಾಕಷ್ಟು ಊಹಾಪೋಹಗಳು ಇರ್ತಕ್ಕಂಥ ಮಧ್ಯೆ ಈಗ ಅವ್ರು ಬಂದಿದ್ದಾರೆ, ಒಂದು ಕ್ಯಾಂಪಸ್ ಉದ್ಘಾಟನೆ ಮಾಡಿದ್ದಾರೆ, ವಿದ್ಯಾವಂತರಾಗಬೇಕು, ನಾವೆಲ್ಲ ಪ್ರೀತಿಯಿಂದ ಬದುಕಬೇಕು, ಅದ್ರ ಬಗ್ಗೆ ನಮ್ದು ಯಾವುದೇ ತಕರಾರು ಇಲ್ಲ. ಬಟ್ ಇಲ್ಲಿ ಸಾಕಷ್ಟು ಊಹಾಪೋಹಗಳಿಗೆ ಇವರು ಎಡೆ ಮಾಡಿಕೊಟ್ಟವ್ರೆ. ಇವತ್ತು ಅದೇ ಕ್ಯಾಂಪಸ್ ಅಲ್ಲಿ ಒತ್ತುವರಿಗಳಾಗಿದೆ, ಎನ್ಕ್ರೋಚ್ಮೆಂಟ್ಗಳಾಗಿದೆ, ಜಮೀನು ನೋಡಿಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಸಾಕಷ್ಟು ರೈತರು. ಇವತ್ತು ಆಕ್ಚುಲಿ ರೈತರುಗಳು ಕೂಡ ಏನು ಬೈರ್ಮಂಗ್ಲ ಹಾಗೂ ನಮ್ಮ ಕಂಚಕಾನಹಳ್ಳಿ ಭಾಗದ ರೈತರುಗಳು ಏನು ಅವತ್ತಿಂದ ಪ್ರತಿಭಟನೆ ಮಾಡಿದ್ದಾರೆ, ಅದಕ್ಕೆ ಬರ್ಲಿಲ್ಲ ಇವರು. ಆ ಸಾವಿರಾರು ರೈತರುಗಳು ಬೀದಿಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾವ್ರೆ, ಅದಕ್ಕೆ ಬರದೆ ಹೋದವರು. ಯಾವ್ದೋ ಒಂದು ಖಾಸಗಿ ಕಾರ್ಯಕ್ರಮ ಅಂತ ಬಂದವ್ರೆ, ಸಂತೋಷ ಮಾಡ್ಕೊ ಹೋಗ್ಲಿ. ಇವತ್ತು ರೈತರುಗಳು ನಮ್ಮ ಭೂಮಿ ನಮ್ಗೆ ಉಳಿಸ್ಕೊಡಿ ಅಂತ ಪ್ರತಿಭಟನೆ ಸುಮಾರು ದಿನಗಳಿಂದ ನಡೀತಾ ಇದೆ. ಅದ್ರ ಬಗ್ಗೆ ಅವ್ರ ಗಮನ ಇಲ್ಲ. ರೈತರುಗಳು ಅಡ್ಡ ಕೇಳಿದಾಗ ಏನೋ ನೋಡೋಣ ನಡೀರಿ ಅಂತ ಹೇಳಿ ಕಳಿಸಿದ್ದಾರೆ ಹೊರತು ಅದಕ್ಕೆ ಒಂದು ಮುಖ್ಯಮಂತ್ರಿಯಾಗಿ ತೂಕವಾದ ಒಂದು ಉತ್ತರ ಕೊಟ್ಟು ಹೋಗಿಲ್ಲ ಅವರು. ಇದೇ ರೀತಿ ಮುಂದುವರಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಸಾಕಷ್ಟು ಬಾರಿ ಒತ್ತಿ ಹೇಳ್ತೀವಿ. ಪ್ರತಿ ಸಲ ಭಾಷಣ ಅವರು ಬಿಗಿಯದೆ ಒಂದು, ಅವರ ಆಲೋಚನೆನೇ ಒಂದು. ನಾವೆಲ್ಲ ಪ್ರೀತಿಯಿಂದ ಬದುಕಬೇಕು, ದ್ವೇಷ ಬಿಡಬೇಕು ಅಂತಾರೆ. ಸಮಾಜನ ಒಡೆಯೋ ಕೆಲಸ ಹೆಂಗ್ ಮಾಡ್ತಾರೆ. ತುಂಬಾ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಈ ಕಾಂಗ್ರೆಸ್ ಪಕ್ಷದಿಂದ, ಈ ಮುಖ್ಯಮಂತ್ರಿ ಇರ್ಬೋದು, ಈ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರಿಂದ ಈ ತುಷ್ಟೀಕರಣ ರಾಜಕಾರಣ ಇವ್ರ ಕೈ ಬಿಡ್ಲಿಲ್ಲ ಅಂದ್ರೆ ಸಮಾಜ ಹೇಗೆ ಪ್ರೀತಿಯಿಂದ ಬದುಕಲಿಕ್ಕೆ ಸಾಧ್ಯ? ಮಾತೆತ್ತಿದ್ರೆ ಈಗ ಮುಖ್ಯಮಂತ್ರಿಗಳ ಸಾಕಷ್ಟು ಉದಾಹರಣೆ ನೀವು ಮೀಡಿಯಾದವರೆಲ್ಲ ತೋರಿಸಿದಿರಿ. ಕುಂಕುಮ ಇಡಕ್ ಬಂದ್ರೆ ಅಳಸಾಕ್ಬಿಡ್ತಾರೆ, ಆ ಕೇಸರಿ ಟೋಪಿ ಕಟ್ಟಕ್ ಬಂದ್ರೆ ಕಿದಾಕ್ಬಿಡ್ತಾರೆ. ಆದ್ರೆ ಒಂದು ಸಮುದಾಯಕ್ಕೆ ಸೇರ್ತಕ್ಕಂಥ ಕಾರ್ಯಕ್ರಮಗಳನ್ನ ನೀವು ಏನೇ ಮಾಡಿ ತುಂಬಾ ಪ್ರೀತಿಯಿಂದ ಅಪ್ಕೋತಾರೆ. ಏನ್ ಸಂದೇಶ ಕೊಡ್ತಾವ್ರೆ ಇವರು ಜನಸಾಮಾನ್ಯರಿಗೆ? ಭಾಷಣ ಮಾತ್ರ ಪ್ರೀತಿಯಿಂದ ಬದುಕಬೇಕು, ನಾವು ದ್ವೇಷವನ್ನು ಬಿಡಬೇಕು ಅಂತ ಹೇಳ್ತಾರೆ. ಬಟ್ ಇವರು ದ್ವೇಷ ಇಲ್ವಾ ಹಂಗಾದ್ರೆ? ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು, ಮುಖ್ಯಮಂತ್ರಿ ಆಗಿ ಆದಿಯಾಗಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ಏನ್ ಹೇಳ್ತೀವಿ, ತುಷ್ಟೀಕರಣ ರಾಜಕಾರಣ ಅಂತ ನಾವೇನ್ ಹೇಳ್ತೇವೆ. ಒಂದು ಸಮುದಾಯಕ್ಕೆ ಇವ್ರು ಈ ತರ ಹೋಲಿಕೆ ಮಾಡ್ಕೊಂಡು ಹೋದ್ರೆ ಎಲ್ಲಿ ಹೋಗ್ತಿದೆ ಸಮಾಜ? ಇವತ್ತು ಇದೇ ಸಂಸ್ಥೆಗಳ ಮೇಲೆ ಸಾಕಷ್ಟು ಆರೋಪಗಳಿವೆ. ಲ್ಯಾಂಡ್ ಗ್ರಾಬಿಂಗ್ ಆರೋಪಗಳಿವೆ, ಅನಾಧಿಕೃತವಾಗಿ ಜಾಗಗಳನ್ನ ಕಬಳಿಸಿದರೆ ಎನ್ಕ್ರೋಚ್ಮೆಂಟ್ ಆರೋಪಗಳಿವೆ.
ಇಂಥ ಆರೋಪಗಳು ಇದ್ದಂತ ಸಂದರ್ಭದಲ್ಲಿ ಇವ್ರು ಅದನ್ನ ಕೂಲಂಕುಷವಾಗಿ ಗಮನಿಸಿ ಸತ್ಯತೆಯನ್ನ ತಿಳಿದು ಬರ್ಬೇಕಾ ಬೇಡವಾ ಏನ್ ನಡೀತಿದೆ ಅಂತ ತಿಳ್ಕೊಂಡು ಬರುವಷ್ಟು ವಿವೇಚನೆ ಮುಖ್ಯಮಂತ್ರಿಗಳಿಗಿಲ್ಲ ಅಂದ್ರೆ ಈ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಅಂದ್ರೆ ಸಮಾಜ ಯಾವ ನಿಟ್ಟಿನಲ್ಲಿ ಸಾಕ್ತಿದೆ? ನಾವು ಸಾಕಷ್ಟು ಬಾರಿ ಹೇಳ್ತೀವಿ ಈ ವಿಷಯನ. ನಾವು ದೇಶ ಮೊದಲು ಹೌದು, ನಾವು ಡೆವಲಪ್ಮೆಂಟ್ ಬೇಸ್ಡ್ ಪಾಲಿಟಿಕ್ಸ್ ಮಾಡ್ತೀವ ನಮ್ಮ ಪಕ್ಷದಿಂದ, ಬಿಜೆಪಿ ಪಕ್ಷದಿಂದ ಹೌದು. ಬಟ್ ಇವರು ಬರೀ ತುಷ್ಟೀಕರಣ ರಾಜಕೀಯ ಮಾಡೋದು, ಅಪೀಸ್ಮೆಂಟ್ ರಾಜಕೀಯ ಮಾಡೋದು, ಒಂದು ಸಮುದಾಯಕ್ಕೆ ಸೇರ್ತಿರ್ತಕ್ಕಂತ ಒಂದು ಸಮುದಾಯಕ್ಕೆ ಅನುಕೂಲ ಮಾಡಿಕೊಡೋದು, ಇನ್ನೊಂದು ಸಮುದಾಯನ ದ್ವೇಷ ಮಾಡೋ ರೀತಿಲಿ ಮಾತಾಡೋದು, ನಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಇದು? ಇವತ್ತು ನಡೆದಂತ ಒಂದು ಕಾರ್ಯಕ್ರಮ, ಇವತ್ತು ಅವ್ರ ಖಾಸಗಿ ಕಾರ್ಯಕ್ರಮ ಅಂತ ಬಂದು ಹೋಗಿದ್ದಾರೆ. ಹಿರಿಯ ಜಿಲ್ಲಾ ಅಧಿಕಾರಿಗಳನ್ನ ಸಭೆ ಮಾಡ್ತೀನಿ ಅಂದಿದ್ದಾರೆ. ಅದೇನ್ ಮಾಡಿದ್ರು ಏನೋ ನಮ್ಗೆ ಅದು ಇದಿಲ್ಲ. ಬಟ್ ಒಂದು ಕ್ಯಾಂಪಸ್ ಒಳಗೆ ನೀವು ಯಾವ ರೀತಿ ಮಾಡ್ತೀರಿ? ಒಬ್ಬ ರೈತನಿಗೆ ಏನ್ ಸಂದೇಶ ಕೊಡ್ತೀರಿ? ಒಬ್ಬ ನೊಂದಿರೋಂತ ರೈತ, ನನ್ ಜಮೀನ್ ಹೋಗ್ಬಿಟ್ಟಿದೆ, ನನ್ ಜಮೀನ್ ಹಾಳಾಗೋಗಿದೆ, ಒತ್ತುವರಿ ಆಗಿದೆ ಅಂತ ಹೇಳ್ತಿರೋ ಒಬ್ಬ ರೈತ, ನೀವು ಆಪೋಸಿಟ್ ಆ ಕ್ಯಾಂಪಸ್ಗೆ ಹೋಗ್ಬಿಟ್ಟು ಜಿಲ್ಲಾಧಿಕಾರಿಗಳ ಜೊತೆ ನೀವು ಮಾತಾಡ್ತೀರಾ ಅಂದ್ರೆ ಏನ್ ಸಂದೇಶ ಕೊಡ್ತಾ ಇದ್ರಿ ನೀವು? ಇಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಸಮಾಜ ಕಳಕಳಿ ಇಲ್ಲದೆ ಈ ರೀತಿ ನಡ್ಕೊಂಡ್ರೆ ಜನಸಾಮಾನ್ಯರಿಗೆ ಏನ್ ಸಂದೇಶ ಕೊಡ್ತೀವಿ? ಇವತ್ತು ಸಾಕಷ್ಟು ಆರೋಪಗಳಿವೆ. ಇಲ್ಲಿ ಈಗ ಒಬ್ಬ ಮುಖ್ಯಮಂತ್ರಿಗಳೇ ಬಂದು ಒಂದು ಸಂಸ್ಥೆಯಲ್ಲಿ ಒಂದು ಸಭೆ ಮಾಡಿದಾಗ ಜನಗಳಿಗೆ ಏನ್ ಅನ್ಸ್ತದೆ? ಹಾಗಾದ್ರೆ ಇವರು ಏನ್ ಎನ್ಕ್ರೋಚ್ಮೆಂಟ್ ಮಾಡ್ತಿದ್ರೆ ಇದಕ್ಕೆ ಪುಷ್ಟಿ ಕೊಡ್ತಾವ್ರ ಇವ್ರು? ಹಂಗಾದ್ರೆ ಅಲ್ಲಿ ಸಾಕಷ್ಟು ಆರೋಪಗಳಿವೆ. ಎಕರೆ ಗಟ್ಲೆ ಜಮೀನು ಎನ್ಕ್ರೋಚ್ಮೆಂಟ್ ಆಗ್ತಿದೆ. ಈ ಏನ್ ಗೋಮಾಳ ಜಮೀನ್ ಇದೆ ಅದನ್ನೆಲ್ಲ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಒಂದು ಸಮುದಾಯಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಇರತಕ್ಕಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಂದು ಈ ತರ ಸಭೆಗಳು ಮಾಡಿದ್ರೆ ಅದಕ್ಕೆ ಪುಷ್ಟಿ ಕೊಟ್ಟಂಗ ಆಗಲ್ವಾ? ಅದನ್ನ ಎನ್ಕರೇಜ್ ಮಾಡ್ದಂಗ ಆಗಲ್ವಾ? ಸೊ ಆ ನಿಟ್ಟಿನಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತೇವೆ ನಾವು, ಈ ತರ ತುಷ್ಟೀಕರಣ ರಾಜಕಾರಣ ಮಾಡ್ಕೊಂಡು ಒಂದು ಸಮುದಾಯದವ್ರಿಗೆ ನೀವು ಹೆಲ್ಪ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನಾದ್ರು ಇದೇ ರೀತಿ ಮುಂದುವರೆದ ಅಂತ ಆದ್ರೆ ನಾವು ರಾಮನಗರದಲ್ಲಿ ತುಂಬಾ ಉಗ್ರವಾಗಿ ಚಳುವಳಿ ಮಾಡ್ಬೇಕಾಯ್ತದೆ. ಯಾಕೆಂದ್ರೆ ನಮಗೂ ಇರೋದು ಒಂದೇ ದೇಶ, ನಮ್ಗಿರೋದು ಒಂದೇ ನೆಲ, ನಾವು ಈ ನೆಲನ ಕಾಪಾಡ್ಕೊಳ್ಳೇಬೇಕು. ಖಾಸಗಿ ಕಾರ್ಯಕ್ರಮ ಅಂತ ಬರ್ತೀರಿ, ದೊಡ್ಡ ಭಾಷಣ ಮಾಡ್ತೀರಿ. ಈಗ ನಿಮ್ಮಲ್ಲೇ ಆ ಒಗ್ಗಟ್ಟಿಲ್ಲ. ಇದೇ ಜಿಲ್ಲೆವಾದಂತ ಉಪಮುಖ್ಯಮಂತ್ರಿಗಳೆಲ್ಲೋದ್ರು? 3 ಜನ ಶಾಸಕರವ್ರೆ ಈ ಜಿಲ್ಲೆಯಲ್ಲಿ. ಎಲ್ಲೋದ್ರು 3 ಜನ ಶಾಸಕರು? 4 ಜನ ಇದಾರೆ ಟೋಟಲ್ ಆಗಿ. ಉಪಮುಖ್ಯಮಂತ್ರಿಗಳು ಬಿಟ್ಟು 3 ಜನ ಅವ್ರೆ ಇನ್ನೂನು. ಎಲ್ಲೋದ್ರು? ಸೊ ಒಗ್ಗಟ್ಟು ನಿಮ್ಮಲ್ಲೇ ಇಲ್ಲ, ಒಂದು ನಿಮ್ಮಲ್ಲೇ ಇಲ್ಲ. ಇನ್ನ ಸಮಾಜನಿಗೆ ಹೇಗೆ ನೀವು ಒಂದುಗೂಡಿಸ್ತೀರಿ? ನಿಮ್ಮ ಒಳ ಉದ್ದೇಶ ಈ ಕಾರ್ಯಕ್ರಮಕ್ಕೆ ಇಷ್ಟು ತುರ್ತಾಗಿ ಬಂದು ಯಾವುದೇ ರೀತಿಯಾದ ಒಂದು ಒಗ್ಗಟ್ಟಿನ ಮಂತ್ರ ಜಪಿಸದೆ ನೀವು ಇಷ್ಟು ತರಾತುರಿಯಲ್ಲಿ ಬಂದು ಮಾಡಿದಂತ ಕಾರ್ಯಕ್ರಮದ ಒಳ ಉದ್ದೇಶಗಳೇನು? ಏನ್ ಸಂದೇಶ ಕೊಟ್ಟಿದ್ದೀರಿ? ತುಂಬಾ ಗಂಭೀರವಾದ ಆರೋಪಗಳಿದೆ ಸಂಸ್ಥೆಗಳ ಮೇಲೆ ಇರ್ಬೋದು ಮತ್ತು ಲ್ಯಾಂಡ್ ಗ್ರಾಬಿಂಗ್ ಆರೋಪಗಳು ತುಂಬಾ ಇವೆ. ಸೊ ಹಾಗಾಗಿ ನಾನು ಜಿಲ್ಲಾ ಆಡಳಿತದಲ್ಲೂ ಕೂಡ ಆಗ್ರಹ ಮಾಡ್ತೇನೆ, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಆಗ್ರಹ ಮಾಡ್ತೇನೆ, ದಯಮಾಡಿ ವಿವೇಚನೆಯಿಂದ ವರ್ತಿಸ್ಬೇಕು. ಎಲ್ಲರನ್ನು ಜೊತೆ ಕರ್ಕೋಗುವಂತ ಒಂದು ಕೆಲಸ ಆಗ್ಬೇಕು. ಯಾವುದೋ ಒಂದು ವರ್ಗದ ಒಂದು ಜನರಿಗೆ ನಾವು ತುಷ್ಟೀಕರಣ ಮಾಡಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತೀವಿ ಅಂದ್ರೆ ಅದು ಜಾಸ್ತಿ ದಿನ ನಡೆಯಲ್ಲ. ನಾನು ತುಂಬಾ ಗಂಭೀರವಾಗಿ ಹೇಳ್ತೇನೆ, ಇವತ್ತು ಇರ್ತಕ್ಕಂತ ಆರೋಪ ಲ್ಯಾಂಡ್ ಗ್ರಾಬಿಂಗ್ ಆರೋಪಗಳೇನಿವೆ ಅದನ್ನ ನೀವು